ನಮಸ್ತೆ ಎಲ್ಲರಿಗೂ ದೇವನಂಪ್ರಿಯ ಕ್ಲಾಸಸ್ಗೆ ಸ್ವಾಗತ. ಇಂದಿನ ತರಗತಿಯಲ್ಲಿ ನಾವು ರಾಮನ್ ಮ್ಯಾಗ್ಸೆಸೆ ಪ್ರಶಸ್ತಿ ಬಗ್ಗೆ ಡಿಸ್ಕಸ್ ಮಾಡೋಣ. ಮೊದಲನೇದಾಗಿ ರಾಮನ್ ಮ್ಯಾಗ್ಸೆಸೆ ಅವಾರ್ಡ್. ಈ ರಾಮನ್ ಮ್ಯಾಗ್ಸೆಸೆ ಪ್ರಶಸ್ತಿ ಇದೆಯಲ್ಲ, ಇದು ಫಿಲಿಪೈನ್ಸ್ ದೇಶದಲ್ಲಿ ಸ್ಥಾಪನೆ ಆಗಿತ್ತು 1957ರಲ್ಲಿ. ಯಾಕೆ ಸ್ಥಾಪನೆ ಆಯ್ತಂದ್ರೆ ಫಿಲಿಪೈನ್ಸ್ ದೇಶದ 7ನೇ ಪ್ರೆಸಿಡೆಂಟ್ ಆದಂತ ರಾಮನ್ ಮ್ಯಾಗ್ಸೆಸೆ ಅವರು ಏರೋಪ್ಲೇನ್ ಕ್ರಾಶ್ ಒಳಗೆ ಸತ್ತೋಗ್ತಾರೆ. ಆದ ಕಾರಣ ಅವರು ಕೊಟ್ಟಂತ ಕೊಡುಗೆ ಸ್ಮರಣೀಯವಾಗಿ ಪ್ರತಿ ವರ್ಷ ಏನ್ ಮಾಡ್ತಿದ್ದಾರೆ ಅಂದ್ರೆ ರಾಮನ್ ಮ್ಯಾಗ್ಸೆಸೆ ಅವರ ಹೆಸರಿನ ಮೇಲೆ ರಾಮನ್ ಮ್ಯಾಗ್ಸೆಸೆ ಪ್ರಶಸ್ತಿನ ಕೊಡ್ತಾರೆ. ಇವರು 1957ರಲ್ಲಿ ಪ್ಲೇನ್ ಕ್ರಾಶ್ ಒಳಗೆ ತೀರ್ಕೊಂಡ್ರು. ಆ ವರ್ಷದಿಂದನೇ ಈ ಪ್ರಶಸ್ತಿನ ಸ್ಟಾರ್ಟ್ ಮಾಡಿದ್ರು. ಮೊದಲು ಕೊಟ್ಟಿದ್ದು 1958ರಲ್ಲಿ. ಒಟ್ಟು 6 ಕ್ಷೇತ್ರ ಒಳಗೆ ಇದನ್ನು ಕೊಡ್ತಾರೆ. ಅಂದ್ರೆ ಇಟ್ ಗಿವನ್ ಇನ್ 6 ಫೀಲ್ಡ್ಸ್. ಇದನ್ನ ಏನ್ ಕರೀತಾರೆ ಅಂದ್ರೆ ಏಷ್ಯನ್ ನೊಬೆಲ್ ಪ್ರೈಸ್ ಅಂತ ಕರೀತಾರೆ. ಇಂಪಾರ್ಟೆಂಟ್, ಇದನ್ನ ಏಷ್ಯನ್ ನೊಬೆಲ್ ಪ್ರೈಸ್ ಅಂತ ಕರೀತಾರೆ, ನಿಮ್ಗೆ ಗೊತ್ತಿರ್ಲಿ. ನಂತರ ಇದು ಒಟ್ಟು ಪ್ರೈಸ್ ಎಷ್ಟಿರುತ್ತೆ ಅಂದ್ರೆ ಸರ್ಟಿಫಿಕೇಟ್ ಆ ಮೆಡಲಿಯನ್ ಬಿಯರಿಂಗ್ ದ ಇಮೇಜ್ ಆಫ್ ರಾಮನ್ $50,000 USD. ಅಂದ್ರೆ ಒಟ್ಟು ಮೊತ್ತ $50,000 USD ಇರುತ್ತಾ. ಹಾಗೂ ಒಂದು ಮೆಡಲ್ ಇರುತ್ತೆ, ರಾಮನ್ ಚಿತ್ರ ಒಳಗೊಂಡಿರುವ ಒಂದು ಮೆಡಲ್ ಇರುತ್ತೆ. ನಂತರ ಏರಿಯಾಸ್ ಆಫ್ ರೆಕಗ್ನಿಷನ್ ಅಂದಲ್ಲ, ಒಟ್ಟು 6 ಕ್ಷೇತ್ರ ಒಳಗೆ ಕೊಡ್ತಾರ. ಯಾವ್ದಾವ್ದು ಕ್ಷೇತ್ರ? ಗೌರ್ಮೆಂಟ್ ಸರ್ವಿಸಿಗೆ ಕೊಡ್ತಾರ, ಪಬ್ಲಿಕ್ ಸರ್ವಿಸಿಗೆ ಕೊಡ್ತಾರ, ಕಮ್ಯುನಿಟಿ ಲೀಡರ್ಶಿಪ್ ಕೊಡ್ತಾರ, ಜರ್ನಲಿಸ್ಟ್, ಲಿಟರೇಚರ್, ಕ್ರಿಯೇಟಿವ್, ಕಮ್ಯುನಿಕೇಶನ್ ಅಂಡ್ ಆರ್ಟ್ಸ್ ಕೊಡ್ತಾರ, ಪೀಸ್ ಅಂಡ್ ಇಂಟರ್ನ್ಯಾಷನಲ್ ಅಂಡರ್ಸ್ಟ್ಯಾಂಡಿಂಗ್ ಕೊಡ್ತಾರ, ಎಮರ್ಜೆಂಟ್ ಲೀಡರ್ಶಿಪ್. ಓವರ್ ಆಲ್ ಆಗಿ 6 ಕ್ಷೇತ್ರ ಕೊಡ್ತಾರ, ಗೊತ್ತಿರ್ಲಿ. ನಂತರ ನಾಟ್ ಅವಾರ್ಡೆಡ್ 1977ರಲ್ಲಿ ಫಿಲಿಪೈನ್ಸ್ ದೇಶದೊಳಗೆ ಫೈನಾನ್ಸಿಯಲ್ ಕ್ರೈಸಿಸ್ ಆಗುತ್ತ, ಅದಕ್ಕೋಸ್ಕರ ಆ ವರ್ಷ ಕೊಟ್ಟಿಲ್ಲ. ಅದೇ ರೀತಿಯಾಗಿ 1990 ಫಿಲಿಪೈನ್ಸ್ ದೇಶದಲ್ಲಿ ಭೂಕಂಪ ಆಗುತ್ತೆ, ಅವು ಕೊಟ್ಟಿಲ್ಲ. 2020ರಲ್ಲಿ ಕೋವಿಡ್-19 ಕಾರಣದಿಂದಾಗಿ ಆ ವರ್ಷ ಕೂಡ ಪ್ರಶಸ್ತಿ ಕೊಟ್ಟಿಲ್ಲ. ಫಸ್ಟ್ ವಿನ್ನರ್ ಆಫ್ ರಾಮನ್ ಮ್ಯಾಗ್ಸೆಸೆ ಅವಾರ್ಡ್ ವಿನೋಬಾ ಭಾವೆ. ಇದು ಖುಷಿ ವಿಚಾರ. ಅಂದ್ರ ರಾಮನ್ ಮ್ಯಾಗ್ಸೆಸೆ ಪ್ರಶಸ್ತಿ ಪಡೆದ ಮೊದಲ ವ್ಯಕ್ತಿ ಯಾರಂದ್ರೆ ವಿನೋಬಾ ಭಾವೆ. ಒಟ್ಟು 6 ಕ್ಷೇತ್ರ ಅಲ್ಲ, ಇವ್ರು ಕಮ್ಯುನಿಟಿ ಲೀಡರ್ಶಿಪ್ ಒಳಗೆ ಪ್ರಶಸ್ತಿ ಪಡೆದಿದ್ದಾರೆ. ಅದೇ ರೀತಿಯಾಗಿ ಫಸ್ಟ್ ವುಮೆನ್ ವಿನ್ನರ್ ಯಾರಂದ್ರೆ ಮದರ್ ತೆರೇಸಾ ಅವರು. 1962 ಪೀಸ್ ಅಂಡ್ ಇಂಟರ್ನ್ಯಾಷನಲ್ ಅಂಡರ್ಸ್ಟ್ಯಾಂಡಿಂಗ್ ಒಳಗೆ ಪಡೆದಿದ್ದಾರೆ, ಗೊತ್ತಿರಲಿ. ಅರ್ಥ ಆಯ್ತು ಅಂತ ಅನ್ಕೋತೀನಿ. ನೆಕ್ಸ್ಟ್ ನಮ್ಗೆ ಇಲ್ಲಿ ಇಂಪಾರ್ಟೆಂಟ್ ಸ್ಲೈಡ್ ಬಗ್ಗೆ ಡಿಸ್ಕಸ್ ಮಾಡೋಣ. ಅಂದ್ರೆ ರಾಮನ್ ಮ್ಯಾಗ್ಸೆಸೆ ಪ್ರಶಸ್ತಿ ಪಡೆದಂತ ಕನ್ನಡಿಗರ ಬಗ್ಗೆ ನಾವು ನೋಡ್ಬೇಕಾಗುತ್ತೆ. ಮೊದಲನೇದಾಗಿ ಕಮಲಾದೇವಿ ಚಟ್ಟೋಪಾಧ್ಯಾಯರು. ಕಮಲಾದೇವಿ ಚಟ್ಟೋಪಾಧ್ಯಾಯರು ಪಬ್ಲಿಕ್ ಸರ್ವಿಸ್ ಒಳಗ 1966ರಲ್ಲಿ ಪಡೆದಿದ್ದಾರೆ. ಇವರು ಮಂಗಳೂರವರು, ಇಂಪಾರ್ಟೆಂಟ್. ನಂತರ RK ಲಕ್ಷ್ಮಣ್, ಫೀಲ್ಡ್ ಜರ್ನಲಿಸಂ. ಅದರಲ್ಲಿ ಅದು ಯಾವ್ದು ಗೊತ್ತಾ? ಸ್ಪೆಸಿಫಿಕಲಿ ಫಾರ್ ಇಸ್ ಕಾರ್ಟೂನ್ ವರ್ಕ್. ಅಂದ್ರೆ ಇವರು ವ್ಯಂಗ್ಯ ಚಿತ್ರಕಾರ ಅವರು. ಇವ್ರು ಚಿತ್ರದಲ್ಲಿ ಕಾಣ್ತಿದಾರಲ್ಲ, ಇವರೇ RK ಲಕ್ಷ್ಮಣ್ ಅವರು. ಇವರು ವ್ಯಂಗ್ಯ ಚಿತ್ರಕಾರರು. 1984ರಲ್ಲಿ ರಾಮನ್ ಮ್ಯಾಗ್ಸೆಸೆ ಪ್ರಶಸ್ತಿ ಪಡೆದಿದ್ದಾರೆ. ಇವರು ಮೈಸೂರು ಜಿಲ್ಲೆಯವರು. ಓಕೆನಾ. ನಂತರ KV ಸುಬ್ಬಣ್ಣ, ಇಲ್ಲಿ ನೋಡ್ತಿದಾರಲ್ಲ, ಇವರೇ KV ಸುಬ್ಬಣ್ಣ ಅವರು. ಫೀಲ್ಡ್ ಕ್ರಿಯೇಟಿವ್ ಕಮ್ಯುನಿಕೇಶನ್ ಆರ್ಟ್ಸ್, ನಿಮ್ಗೆಲ್ಲ ಗೊತ್ತಲ್ಲ, ನಾಟಕ ರೀತಿ ಇರ್ಬೋದು. ಇವ್ರು ಏನ್ ಮಾಡಿದ್ದಾರೆ ನೋಡಿ, ನೀನಾಸಂನ ಸ್ಥಾಪನೆ ಮಾಡಿದ್ದಾರೆ. ನೀನಾಸಂ ಅಂದ್ರೆ ನೀಲಕಂಠೇಶ್ವರ ನಾಟ್ಯ ಸೇವಾ ಸಂಘ 1949ರಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಎಲ್ಲಿ ಅಂದ್ರೆ ಹೆಗ್ಗೋಡು, ಶಿವಮೊಗ್ಗದ ಹೆಗ್ಗೋಡು ಒಳಗೆ ಸ್ಥಾಪನೆ ಮಾಡಿದ್ದಾರೆ. ಇವರು ನೀನಾಸಂ ಜೊತೆಗೆ ಅಕ್ಷರ ಪ್ರಕಾಶನ ಕೂಡ ಸ್ಥಾಪನೆ ಮಾಡಿದ್ದಾರೆ 1950ರಲ್ಲಿ. ಇದು ಇಂಪಾರ್ಟೆಂಟ್ ಆಗುತ್ತೆ, ಗೊತ್ತಿರಲಿ ಇದೆಲ್ಲ. ಇವರು ಶಿವಮೊಗ್ಗ ಜಿಲ್ಲೆಯವರು, ಗೊತ್ತಿರಲಿ. ನೆಕ್ಸ್ಟ್ ಹರೀಶ್ ಹಂದೆ, ಇವರು ಕಮ್ಯುನಿಟಿ ಲೀಡರ್ಶಿಪ್ ಒಳಗೆ ಪಡೆದಿದ್ದಾರೆ. ಹರೀಶ್ ಹಂದೆ ಅವರು. ಇವ್ರು ಏನ್ ಮಾಡಿದ್ದಾರೆ ಅಂದ್ರೆ ಸೆಲ್ಕೋನ ಸ್ಥಾಪನೆ ಮಾಡಿದ್ದಾರೆ. ಅಂದ್ರೆ ಸೋಲಾರ್ ಎಲೆಕ್ಟ್ರಿಕ್ ಲೈಟ್ ಕಂಪನಿ ವಿತ್ ನೆವಿಲ್ ವಿಲಿಯಮ್ಸ್ ಸ್ಥಾಪನೆ ಮಾಡಿದ್ದಾರೆ. ಯಾವಾಗಂದ್ರೆ 1995ರಲ್ಲಿ. ಇವರಿಗೆ 2011ರಲ್ಲಿ ರಾಮನ್ ಮ್ಯಾಗ್ಸೆಸೆ ಪ್ರಶಸ್ತಿ ದೊರೆತಿದೆ. ಇವರು ಮೂಲತಃ ಉಡುಪಿ ಅವರು. ನಂತರ ಬೇಜ್ವಾಡ್ ವಿಲ್ಸನ್, ಫೀಲ್ಡ್ ಹ್ಯೂಮನ್ ರೈಟ್ಸ್ ಅಂಡ್ ಸೋಷಿಯಲ್ ಆಕ್ಟಿವಿಸಂ, ಫೌಂಡರ್ ಆಫ್ ಸಫಾಯಿ ಕರ್ಮಚಾರಿ ಆಂದೋಲನ. ಇದು ಮುಖ್ಯ ಆಗುತ್ತಾ. ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸಫಾಯಿ ಕರ್ಮಚಾರಿ ಆಂದೋಲನ ಇವರೇ ಸ್ಟಾರ್ಟ್ ಮಾಡಿದ 1993ರಲ್ಲಿ. 2016ರಲ್ಲಿ ಇವ್ರಿಗೆ ಸಿಕ್ಕಿದೆ, ಇದು ಖುಷಿ ವಿಚಾರ. ಇವರು ಕೋಲಾರ ಜಿಲ್ಲೆಯವರು, ಗೊತ್ತಿರಲಿ. ಇದೆಲ್ಲನೂ ಗೊತ್ತಾಯ್ತು ಅನ್ಕೊಂತೀನಿ. ರೀಸೆಂಟ್ ಆಗಿ 2025ರಲ್ಲಿ ಯಾರು ಪಡೆದಿದ್ದಾರೆ ನೋಡೋಣ. ಕರೆಂಟ್ ಅಫೇರ್ಸ್. ಫೌಂಡೇಶನ್ ಟು ಎಜುಕೇಟ್ ಗರ್ಲ್ಸ್ ಗ್ಲೋಬಲಿ ಇಂಡಿಯಾ, ಶಾಹಿನ್ ಅಲಿ ಮಾಲ್ಡೀವ್ಸ್, ಫ್ಲಾವಿನೋ ಆಂಟೋನಿಯೋ ಎಲ್ ವಿಲೆನ್ಯೂ ಫಿಲಿಪೈನ್ಸ್, ಗೊತ್ತಿರಲಿ. 2025ರಲ್ಲಿ ಕರೆಂಟ್ ಅಫೇರ್ಸ್ 2025ರಲ್ಲಿ ರಾಮನ್ ಮ್ಯಾಗ್ಸೆಸೆ ಪ್ರಶಸ್ತಿ ಪಡೆದವರು ಯಾರು ಅಂತಂದ್ರೆ, ಒಂದು ಇಂಡಿಯಾದಿಂದ ಫೌಂಡೇಶನ್ ಟು ಎಜುಕೇಟ್ ಗರ್ಲ್ಸ್ ಗ್ಲೋಬಲಿ, ಅವ್ರಿನ್ ಆ ಸಂಸ್ಥೆ, ಅದೊಂದು ಆ ಸಂಸ್ಥೆಗೆ ದೊರೆತಿದೆ. ಅದೇ ರೀತಿಯಾಗಿ ಶಾಹಿನ್ ಅಲಿ, ಇಲ್ಲಿ ನೋಡ್ತಾ ಇದ್ರಲ್ಲ, ಇವರೇ ಶಾಹಿನ್ ಅಲಿ, ಇವ್ರಿಗೆ ದೊರೆತಿದೆ. ಅದೇ ರೀತಿಯಾಗಿ ಫ್ಲಾವಿನೋ ಆಂಟೋನಿಯೋ ಎಲ್ ವಿಲೆನೋ,
ಇವ್ರಿಗೆ ದೊರೆತಿದೆ, ಇವ್ರು ಫಿಲಿಪೈನ್ಸ್ ದೇಶದವರು. ಇವ್ರು ಮೂವರಿಗೆ ಕರೆಂಟ್ ಅಫೇರ್ಸ್ ದೊರೆತಿದೆ. ನನ್ನ ಪಾಠಗಳು ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ತರಗತಿ ಒಳಗೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.